ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಕನ್ನಡದಲ್ಲಿ ಡೈಲಿ ಮಾರ್ಕೆಟ್ ಅನಾಲಿಸಿಸ್ ನ ಮಾಡ್ತೇವೆ. ಅದರಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಯಾವುದೆಲ್ಲ ಬರ್ಬೋದು ಅಂತ ಡಿಸ್ಕಸ್ ಮಾಡ್ತಾ ಇರ್ತೇವೆ. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾನು 20th ಡಿಸೆಂಬರ್ ಶುಕ್ರವಾರದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ, ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈಗ ನಾವು ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ ನಿನ್ನೆ ದಿನ 18th ಡಿಸೆಂಬರ್ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಫೆಡ್ ರೇಟ್ ಬಂತು ಅರೌಂಡ್ 11 o'clock ಅಂತ ಹೇಳ್ಬೋದು. ಸೊ ಫೆಡ್ ರೇಟ್ ಬಂದ್ಮೇಲೆ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ 0.25% ಅಷ್ಟು ಫೆಡ್ ರೇಟ್ ಕಟ್ ಏನ್ ಬಂತು. ಅದು ಆಕ್ಚುಲಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಆದ್ರೆ ಫೆಡ್ ಚೇರ್ಮನ್ ಪವೆಲ್ ಅವರು ತಮ್ಮ ಕಮೆಂಟ್ರಿಯಲ್ಲಿ ಮೆನ್ಷನ್ ಮಾಡಿದ್ದು 2025 ಅಲ್ಲಿ ಓನ್ಲಿ 2 ಬಾರಿ ರೇಟ್ ಕಟ್ ಮಾಡ್ತೀವಿ ಅಂತ. ಸೊ ಯೂಶುವಲಿ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು 3 ರಿಂದ 4 ಬಾರಿ, ಆದ್ರೆ ಇವರು ಓನ್ಲಿ 2 ಬಾರಿ ರೇಟ್ ಕಟ್ ಮಾಡ್ತೀವಿ ಅಂತ ಹೇಳಿದ್ದು ಮಾರ್ಕೆಟ್ಗೆ ಇಷ್ಟ ಆಗಲಿಲ್ಲ. ಹಾಗಾಗಿ US ನಸ್ಡಾಕ್ IT ಇಂಡೆಕ್ಸ್ ನೋಡಿ, ಅದು ಕಳೆದ ದಿನಗಳಲ್ಲಿ ಹೇಗೆ ಅಪ್ ಕಾಣ್ತಾ ಬಂದಿದ್ದು, ನಿನ್ನೆ ದಿನ ಫೆಡ್ ರೇಟ್ ಕಮೆಂಟ್ರಿ ಬರ್ತಿದ್ದಂಗೆ ಅದು ತನ್ನ ಹಿಂದ ಮೋರ್ ದೆನ್ 3% ಕರೆಕ್ಷನ್ ಕಾಣ್ತು. ಅದ್ರ ಜೊತೆಗೆ ಡೌಜನ್ ಫೀಚರ್ಸ್ ನ ಕೂಡ ನಾವು ನೋಡಿದ್ರೆ ಅಲ್ಲಿ ಕೂಡ ಅದೇ ರೀತಿ ಕರೆಕ್ಷನ್ ಬಂದಿತ್ತು. ಅದರ ಕಾರಣದಿಂದಾಗಿ ನಾವು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗಿಫ್ಟ್ ನಿಫ್ಟಿನಲ್ಲಿ ಕೂಡ ಇಲ್ಲಿ ಕರೆಕ್ಷನ್ ನೋಡಿದ್ವಿ. ಈ ಕರೆಕ್ಷನ್ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ ನಿಫ್ಟಿನಲ್ಲಿ ನಾವು ಗ್ಯಾಪ್ ಡೌನ್ ನ ನೋಡಿದ್ವಿ. ಸೊ ಗ್ಯಾಪ್ ಡೌನ್ ಓಪನ್ ಆಗ್ತಿದ್ದಂಗೆ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲಿ ಮೆನ್ಷನ್ ಮಾಡಿದ್ದು, ನಾವು ಹೆಚ್ಚಿನದಾಗಿ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ, ಕಾಲ್ ಪೊಸಿಷನ್ಸ್ ಇದ್ರೆ 24,000 ಮೇಲೆ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 51,600 ಮೇಲೆ ಲಾಂಗ್ ಪೊಸಿಷನ್ ತಗೊಳಕ್ಕೆ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಇಲ್ಲಿ ಬಂದಿರೋ ಮೊಮೆಂಟಮ್, ಇದನ್ನ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಬಂದಿರೋ ಮೊಮೆಂಟಮ್ ಹೆಚ್ಚಿನದಾಗಿ ಸಸ್ಟೈನ್ ಆಗ್ಲಿಲ್ಲ. ಬ್ಯಾಂಕ್ ನಿಫ್ಟಿ ಎರಡು ಸೈಡ್ ವೇಸ್ ಅಲ್ಲೇ ಕ್ಲೋಸ್ ಆಯ್ತು. ಸೊ ಇದನ್ನ ನಾನು ಒನ್ ಡೇ ಕ್ಯಾಂಡಲ್ ಅಲ್ಲಿ ನೆಕ್ಸ್ಟ್ ನಮ್ಮ ಟ್ರೇಡಿಂಗ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಡಿಸ್ಕಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಒಂದು ಬಾರಿ ಕ್ವಿಕ್ ಆಗಿ ನೋಡೋದಾದ್ರೆ, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಆಲ್ಮೋಸ್ಟ್ ನಿನ್ನೆ ಲೆವೆಲ್ ಅಲ್ಲೇ ಇದೆ 14.6 ಹತ್ರ. ಸೊ ಇದು ಏನಾದ್ರು ಹೆಚ್ಚಾಗಿ ಹೋಗಿದ್ರೆ, ಸ್ಟಾರ್ಟಿಂಗ್ ಆಫ್ ದ ಡೇ ನೋಡಿ 15.4 ಎಲ್ಲ ಹೋಗಿತ್ತು, ಅಲ್ಲಿಂದ ಸ್ವಲ್ಪ ಕಡಿಮೆ ಆಗ್ತಾ ಎಂಡ್ ಆಫ್ ದ ಡೇ 14.6 ಹತ್ರ ಇದೆ. ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. ಆದ್ರೆ US ಬಾಂಡ್ yield ನಿನ್ನೆ ದಿನ US ಫೆಡ್ ರೇಟ್ ಅನೌನ್ಸ್ ಆದಾಗಲಿಂದ ಹೆಚ್ಚಾಗ್ತಾ 4.52 ಹತ್ರ ಬಂದಿದೆ. ಇದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. US ಡಾಲರ್ ಇಂಡೆಕ್ಸ್ ಇದು 108 ಹತ್ರ ಎಲ್ಲ ಹೋಗಿತ್ತು, ಅಲ್ಲಿಂದ ಈಗ ಕಡಿಮೆ ಆಗ್ತಿದೆ. ಆದ್ರೆ 107 ಮೇಲೆ ಇರೋವರೆಗೂ ಇದು ನಮ್ಗೆ ನೆಗೆಟಿವ್ ಆಗೇ ಇರುತ್ತೆ. ಇದು ಹೈಯರ್ ಲೆವೆಲ್ ಇಂದ ಕಡಿಮೆ ಆಗ್ತಾ ಇದ್ರೆ ಅದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ರುಪಿ ವ್ಯಾಲ್ಯೂ ನೋಡಿ, ಇದು 85 ಮೇಲೆ ಬಂದ್ಬಿಟ್ಟಿದೆ. ಸೊ ಇದು ಓವರ್ ಆಲ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿದೆ. ಸೊ ಇದು ನಾಳೆ ದಿನ ಯಾವ ರೀತಿ ಇರುತ್ತೆ, ಇದೇ 85 ಮೇಲೆ ಇದ್ರೆ ನಾವು ರಿಕವರಿ ಸ್ವಲ್ಪ ಕಷ್ಟ ಆಗ್ಬೋದು ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಇದ್ರ ಕಡೆ ಕೂಡ ನಾವು ಗಮನ ಕೊಡ್ಬೇಕಾಗುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಗೆ ಬಂದ್ರೆ, ಬ್ರೆಂಟ್ ಕ್ರೂಡ್ ಆಯಿಲ್ ಈಗ 73 ಹತ್ರ ಇದೆ. ಇದು ನ್ಯೂಟ್ರಲ್ ಅಂತಾನೆ ತಗೊಳ್ಳೋಣ. ಇದು 75 ಮೇಲೆ ಹೋದ್ರೆ ನೆಗೆಟಿವ್, 70 ಕೆಳಗಡೆ ಬಂದ್ರೆ ಪಾಸಿಟಿವ್ ಆಗುತ್ತೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ. ಸದ್ಯಕ್ಕೆ ಇದನ್ನ ನಾವು ನ್ಯೂಟ್ರಲ್ ಅಂತ ತಗೊಳ್ಳೋಣ. ಇದನ್ನೆಲ್ಲ ಬಿಟ್ಟು ನಾವು FIs ಆಕ್ಟಿವಿಟೀಸ್ ನ ಚೆಕ್ ಮಾಡಿದ್ರೆ, FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಳೆದ 3 ದಿನದಲ್ಲಿ ಅಗೇನ್ ಸೆಲ್ಲಿಂಗ್ ಮೂಡ್ ಅಲ್ಲಿ ಬಂದ್ರು. ಈಗ ಡಿಸೆಂಬರ್ ಅಲ್ಲಿ ಓವರ್ ಆಲ್ ಓನ್ಲಿ 3,000 crores ಅಷ್ಟು ಮಾತ್ರನೇ ಕ್ಯಾಶ್ ಅಲ್ಲಿ ಬೈ ಮಾಡಿದ್ದಾರೆ. ಸೊ ಇವರ ಆಕ್ಟಿವಿಟಿ ಇದೇ ರೀತಿ ಸೆಲ್ಲಿಂಗ್ ಮೂಡ್ ಅಲ್ಲಿ ಇದ್ರೆ ಆಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಓವರ್ ಆಲ್ ಸೆಂಟಿಮೆಂಟ್ ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಇದಾವೆ. ನಾವು ಆಪ್ಷನ್ ಚೈನ್ ನ ಕ್ವಿಕ್ ಆಗಿ ನೋಡ್ಬೇಕಾದ್ರೆ, ಈಗ ನಾನು ಮೊದಲೇ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ಚೆಕ್ ಮಾಡಿದ್ರೆ 42 lakhs ಇದೆ, ಕಾಲ್ ಸೈಡ್ ಅಲ್ಲಿ 51 lakhs. ಸೊ ಮಾರ್ಕೆಟ್ ಇನ್ನು ಬೇರಿಶ್ ಆಗಿದೆ. ನಿನ್ನೆ ದಿನ ಓವರ್ ಸೋಲ್ಡ್ ಅಂತ ಕಾಣ್ತಾ ಇತ್ತು. ಇವತ್ತಿನ ದಿನ ವೀಕ್ಲಿ ಎಕ್ಸ್ಪೈರಿ ಮುಗಿದಿರೋ ಕಾರಣ ಓವರ್ ಸೋಲ್ಡ್ ವ್ಯಾಲ್ಯೂ ಎಲ್ಲ ಕಡಿಮೆಯಾಗಿ ಆಲ್ಮೋಸ್ಟ್ ಸಮನಾಗಿದ್ದಾರೆ. ಆದ್ರೆ ಸ್ವಲ್ಪ ಬೇರಿಶ್ ಸೆಟಪ್ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ ಹೆಚ್ಚಾಗಿ ಆಡ್ ಆಗಿರೋದು 1,48,000 ಹಾಗೂ ಟೋಟಲ್ ಓಪನ್ ಇಂಟ್ರೆಸ್ಟ್ 2,68,000 ಇರೋದು 24,000 ಹತ್ರ. ಫುಡ್ ಸೈಡ್ ಅಲ್ಲಿ ಬಂದ್ರೆ, ಫುಡ್ ಸೈಡ್ ಅಲ್ಲಿ ಕೂಡ ಹೈಯೆಸ್ಟ್ ಆಗಿ ಆಡ್ ಆಗಿರೋದು 80,000 ಓಪನ್ ಇಂಟ್ರೆಸ್ಟ್ ಹಾಗೂ ಟೋಟಲ್ ಓಪನ್ ಇಂಟ್ರೆಸ್ಟ್ ಹೈಯೆಸ್ಟ್ ಇರೋದು ಇದೇ ಲೆವೆಲ್ ಅಲ್ಲೇ. ಸೊ 24,000 ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಸೊ ಆಪ್ಷನ್ ಚೈನ್ ಮಾರ್ಕೆಟ್ ಸೆಂಟಿಮೆಂಟ್ ನ ಕನ್ಸಿಡರ್ ಮಾಡಿದ್ರೆ, ಸೊ ಇವತ್ತಿನ ದಿನ ನಾನು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನ ಒನ್ ಡೇ ಕ್ಯಾಂಡಲ್ ಅಲ್ಲಿ ಯೂಸ್ ಮಾಡ್ತೀನಿ. ಸೊ
ಸೊ ನಾವು ನಿನ್ನೆ ದಿನ ಡಿಸ್ಕಸ್ ಮಾಡಿದ್ದು 3 ದಿನಗಳ ಕಂಟಿನ್ಯೂಸ್ ಸೆಲ್ಲಿಂಗ್ ನಂತರ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಲಿ, ಫ್ಲಾಟ್ ಆಗಲಿ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಲಿ, ನಾವು ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿತ್ತು, ಆದ್ರೆ ರಿಕವರಿ ಅಷ್ಟೇನು ಸಸ್ಟೈನ್ ಆಗಲಿಲ್ಲ. ಅರೌಂಡ್ 150 ಪಾಯಿಂಟ್ಸ್ ಮಾತ್ರನೇ ರಿಕವರಿ ನಿಫ್ಟಿ ಕಾಣ್ತು. ಸೊ ಇಲ್ಲಿ ನಾವು ನಿಫ್ಟಿ ಚಾರ್ಟ್ ಬಗ್ಗೆ ನೋಡೋದಾದ್ರೆ, ನಿಫ್ಟಿ ನವೆಂಬರ್ ಮಂತ್ಲಿ ಎಕ್ಸ್ಪೈರಿ ಲೋ ಏನಿದೆ ಆ ಲೋನ ಇವತ್ತಿನ ದಿನ ಟೆಸ್ಟ್ ಮಾಡಿದೆ. ಇದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಇದೇ ಲೆವೆಲ್ ಅಲ್ಲಿ ನಾವು ಒಂದು ಟ್ರೆಂಡ್ ಲೈನ್, ಸಪೋರ್ಟ್ ಟ್ರೆಂಡ್ ಲೈನ್ ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಬಂದು 23,860 870 ಈ ಲೆವೆಲ್ ಅಲ್ಲಿ ಇದೆ. ಹಾಗೂ ಇವತ್ತಿನ ದಿನದ ಹೈ ಬಂದು 24,000 ಸೈಕಾಲಜಿಕಲ್ ಲೆವೆಲ್ ಇದೆ. ಸೊ ನಾವು ಮೇನ್ ಆಗಿ ಸಪೋರ್ಟ್ ಲೈನ್ ನ ಮಾರ್ಕ್ ಮಾಡಿಕೊಂಡು ನಿಫ್ಟಿ 23,860 ಕೆಳಗಡೆ 850 ಕೆಳಗಡೆ ಬರೋಕೆ ಶುರು ಆದ್ರೆ ಅದು ತನ್ನ 200 ಮೂವಿಂಗ್ ಅವರೇಜ್ 23,700 ಈ ಲೆವೆಲ್ ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಇಂದ ರಿಕವರಿ ಕೂಡ ಕಾಣ್ಬೋದು. ಪುಟ್ ಪೊಸಿಷನ್ ತಗೊಂಡ್ರೆ ಓನ್ಲಿ 150 ಪಾಯಿಂಟ್ಸ್ ಡೌನ್ ಮೂವ್ನ ನಾವು ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 23,700 ಕೆಳಗಡೆ ನಿಫ್ಟಿ ಕ್ಲೋಸಿಂಗ್ ಬಂತು ಅಂತಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅದೇ ನಿಫ್ಟಿ ಏನಾದ್ರು 24,000 ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡ್ತು ಅಂತಂದ್ರೆ ಇದು ಈ ಗ್ಯಾಪ್ ಏನು ಬಿಟ್ಟು ಬಂದಿದೆ, ಹೈಯರ್ ಲೆವೆಲ್ ಇಂದ ಗ್ಯಾಪ್ ಡೌನ್ ಆಗಿತ್ತು. ಸೊ ಈ ಗ್ಯಾಪ್ ನ ಫಿಲ್ ಮಾಡಕ್ಕೆ ಮೇಲೆ ಬರುತ್ತೆ 24,200. ಈ ಮೂಮೆಂಟಮ್ ಕಂಟಿನ್ಯೂ ಆದ್ರೆ ತನ್ನ 5 ಡೇ ಮೂವಿಂಗ್ ಆವರೇಜ್ 10 ಡೇ ಮೂವಿಂಗ್ ಆವರೇಜ್ಗಳನ್ನ 24,300 ಹತ್ರ ಬಂದು ಟೆಸ್ಟ್ ಮಾಡುತ್ತೆ. ಲಾಂಗ್ ಪೊಸಿಷನ್ಸ್ ಇದ್ರೆ 24,200 250 300 ಲೆವೆಲ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಸದ್ಯಕ್ಕೆ ಈ ಲೆವೆಲ್ಸ್ ಮಾತ್ರನೇ ನಮಗೆ ನಿಫ್ಟಿನಲ್ಲಿ ಕಾಣಿಸ್ತಾ ಇರೋದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ಇವತ್ತಿನ ದಿನ ಲೋ ಮಾಡಿದ್ದು 51,279. ಬ್ಯಾಂಕ್ ನಿಫ್ಟಿ ಮಹಾರಾಷ್ಟ್ರ ಎಲೆಕ್ಷನ್ ಗಿಂತ ಮುಂಚೆ ಹೈ ಮಾಡಿದ್ದು ಇದೇ ಲೆವೆಲ್. ಸೊ ಬ್ಯಾಂಕ್ ನಿಫ್ಟಿ ಫೈನಲ್ ಆಗಿ ಈ ಲೆವೆಲ್ ನ, ಈ ಗ್ಯಾಪ್ ನ ಈಗ ಬಂದು ಫಿಲ್ ಮಾಡಿದೆ. ನಾವು ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಹೇಳ್ತಾನೆ ಇದ್ದೆ, ಬ್ಯಾಂಕ್ ನಿಫ್ಟಿ ಈ ಕೆಳಗಡೆ ಬಂದು ಈ ಗ್ಯಾಪ್ ನ ಫಿಲ್ ಮಾಡೋ ಚಾನ್ಸಸ್ ಇದೆ ಅಂತ. HDFC ಬ್ಯಾಂಕ್ ಅಲ್ಲಿ ಬಂದ ಅಪ್ಮೂವ್ ಕಾರಣ ಬ್ಯಾಂಕ್ ನಿಫ್ಟಿ ಕೂಡ ಈ ಗ್ಯಾಪ್ ನ ಫಿಲ್ ಮಾಡದೆ ಮೇಲೆ ಹೋಗಿತ್ತು. ಈಗ ಫೈನಲ್ ಆಗಿ ಕೆಳಗಡೆ ಬಂದು ಈ ಗ್ಯಾಪ್ ನ ಫಿಲ್ ಮಾಡಿದೆ. ಸೊ ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದ ರಿಕವರಿ ಕಾಣೋ ಚಾನ್ಸಸ್ ಇದಾವೆ. ಆದ್ರೆ ಈ ರಿಕವರಿ ಶಾರ್ಪ್ ಬರೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರು ಇನ್ನಷ್ಟು ಕರೆಕ್ಷನ್ ನಿಯರ್ 51,000 ಹತ್ರ ಬಂದ್ರೆ ಅಲ್ಲಿಂದ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಅಥವಾ ಈಗಿನ ಲೆವೆಲ್ ಇಂದ ರಿಕವರಿ ಕಾಣ್ತಾ ಇದ್ರೆ ಕೂಡ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ರಿಕವರಿ ಬ್ಯಾಂಕ್ ನಿಫ್ಟಿನ 52,000 ರಿಕವರಿ ಕಂಟಿನ್ಯೂ ಆದ್ರೆ ಮಂತ್ಲಿ ಎಕ್ಸ್ಪೈರಿ ವರೆಗೆ 52,600 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 28 ಡಿಸೆಂಬರ್ ಟ್ರೇಡ್ ಮಾಡೋಣ. ಇನ್ನು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರೋ ಕಾರಣ ನಾವು ಸೆನ್ಸೆಕ್ಸ್ ಲೆವೆಲ್ಸ್ ನ ಕೂಡ ನೋಡ್ಬೇಕು ಅಂತಂದ್ರೆ, ಸೆನ್ಸೆಕ್ಸ್ ಅಲ್ಲಿ ನಾವು ಲಾಂಗ್ ಪೊಸಿಷನ್ಸ್ ನ ಯೋಚನೆ ಮಾಡ್ಬೇಕು ಅಂತಂದ್ರೆ 79,600 ಮೇಲೆ ಮಾತ್ರ ಟ್ರೈ ಮಾಡೋಣ. ಹಾಗೂ ಕೆಳಗಡೆ 78,900 ಕೆಳಗಡೆ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರೋ ಕಾರಣ ಸೆನ್ಸೆಕ್ಸ್ ಅಲ್ಲಿ ಹೈ ವಾಲಟಿಲಿಟಿ ಇರೋ ಚಾನ್ಸಸ್ ಇರುತ್ತೆ. ಸೊ ಕ್ವಾಂಟಿಟಿನ ನಿಮ್ಮ ರಿಸ್ಕ್ಗೆ ಅನುಗುಣವಾಗಿ ನೀವು ಪ್ಲಾನ್ ಮಾಡಿ ಟ್ರೇಡ್ ಮಾಡಬಹುದು. ಇದನ್ನ ಏನಾದ್ರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೇವೆ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.